ಉಚ್ಚಾಟನೆ ಮಾಡಿರುವಂಥದ್ದು ಅತ್ಯಂತ ನಮ್ಮನ್ನೆಲ್ಲ ಆಘಾತ ತಂದಿದೆ. ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಯತ್ನಾಳ್ ಅವರು ಹಿಂದುತ್ವದ ನಾಯಕ ಅಂತ ಹೇಳಿಬಿಟ್ಟು ಇಡೀ ಜನಸಾಮಾನ್ಯರು ಮಾತಾಡ್ತಾ ಇದ್ದರು. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಪಕ್ಷವಾಗಿ ಹಿಂದುತ್ವದ ಆಧಾರ ಮೇಲೆ ಬೆಳೆಯುತ್ತಿರುವಂತಹ ನಾಯಕರನ್ನೆಲ್ಲ ತುಳಿಯುತ್ತಿರುವಂಥದ್ದು ಬಹಳ ದುರದೃಷ್ಟಕರ ಅಂತ ನಾನು ಹೇಳ್ತೀನಿ. ಯಾಕಂದರೆ ಯತ್ನಾಳ್ ಅವರು ಬರೀ ಭಾರತೀಯ ಜನತಾ ಪಕ್ಷದ ಲೀಡರ್ ಆಗಿರಲಿಲ್ಲ, ಇಡೀ ಸಮಸ್ತ ಹಿಂದೂ ಸಮಾಜದ ಲೀಡರ್ ಆಗಿದ್ದರು. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಏನಿತ್ತಪ್ಪ ಅಂತಂದರೆ ಮೊದಲು ದೇಶ, ಆಮೇಲೆ ಧರ್ಮ, ಆನಂತರ ವ್ಯಕ್ತಿ ಎನ್ನುವಂಥ ಸಿದ್ಧಾಂತ ಇರ್ತಾಯಿತ್ತು. ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಏನಾಗ್ತಿದೆ ಅಂತಂದರೆ ವ್ಯಕ್ತಿ ಆಧಾರಿತವಾಗಿ ಪಕ್ಷವನ್ನು ನಡೆಸಲಾಗ್ತಾ ಇದೆ. ಯಾವತ್ತು ಹಿಂದೆ ಇದೇ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು JDS ಪಕ್ಷವನ್ನು ಅಪ್ಪ ಮಕ್ಕಳ ಪಕ್ಷ ಅಂತ ಜರಿತಾ ಇತ್ತು. ಇದೇ ಕಾಂಗ್ರೆಸ್ ಪಕ್ಷವನ್ನು ನೆಹರು ಮಂಥನದ ಪಕ್ಷ ಅಂತ ಜರಿತಾ ಇದ್ರು. ಇವತ್ತೇನಾಗ್ತಾ ಇದೆ, ಒಬ್ಬ ವ್ಯಕ್ತಿಯ ಒಂದು ಕುಟುಂಬದ ಹಿತಾಸಕ್ತಿಗಾಗಿ ಇಡೀ ರಾಜ್ಯದಲ್ಲಿರುವಂತಹ ಹಿಂದೂ ನಾಯಕರನ್ನು, ಹಿಂದುತ್ವ ಪರವಾಗಿ ನಿಲ್ಲುವಂಥವರನ್ನು ಇವತ್ತು ತುಳಿಯಲಾಗ್ತಿದೆ. ಇವತ್ತು ಈ ಪ್ರಶ್ನೆ ಉದ್ಭವ ಆಗಿರೋದು ಕೇವಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಮಾತ್ರ ಇಲ್ಲ. ಇದೇ ರೀತಿ ಮೈಸೂರು ಭಾಗದಲ್ಲಿ ಪ್ರತಾಪ್ ಸಿಂಹ ಅವರನ್ನು ತುಳಿಯಲಾಯಿತು, ಅನಂತಕುಮಾರ್ ಅವರನ್ನು ತುಳಿಯಲಾಯಿತು, CT ರವಿ ಅವ್ರನ್ನೂ ಕೂಡ ಹಿಂದೆ ಟಿಕೆಟ್ ಕೊಡದೇನೆ ತುಳಿಯುವಂಥ ಕೆಲಸ ಆಗಿಬಿಡ್ತು. ಯಾರ್ಯಾರು ವಿಜಯೇಂದ್ರಗೆ ಭವಿಷ್ಯದಲ್ಲಿ ಸ್ಪರ್ಧೆ ಒಡ್ತಾರೋ ಅಂತಹ ನಾಯಕರನ್ನು ತುಳಿಯುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ಇವತ್ತು ನಡೆದಿರುವಂಥದಕ್ಕೆ ನಿದರ್ಶನವೇ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಅಂತ ನಾನು ಹೇಳಲು ಬಯಸ್ತೇನೆ. ಇದು ಹೀಗೆ ಮುಂದುವರೆದರೆ ಭಾರತೀಯ ಜನತಾ ಪಕ್ಷ ಹೇಗೆ ಅಸ್ತಿತ್ವದಲ್ಲಿರುತ್ತೆ? ಯಾರು ಜನರ ಮನಸ್ಸು